ಪಿಒಪಿ ಗಣೇಶ ಮೂರ್ತಿಗಳ ನಿಯಂತ್ರಣಕ್ಕೆ ಈಗ ಒತ್ತಡ ಹೆಚ್ಚಿದೆ. ಗಣೇಶ ಹಬ್ಬಕ್ಕೂ ಮುನ್ನವೇ ಈ ಕ್ರಮಕ್ಕೆ ಒತ್ತಾಯಿಸಿ ಪತ್ರವನ್ನ ಬರೆಯಲಾಗಿದೆಯಂತೆ. ಪಿಒಪಿ ಮೂರ್ತಿಗಳ ಬಳಕೆ ತಡೆಗಟ್ಟುವಂತೆ ಕೃಷ್ಣ ಭೈರೇಗೌಡರಿಗೆ ಪತ್ರ ಬರೆಯಲಾಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ರಾಜಾಜಿನಗರದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಬಹಿರಂಗವಾಗಿ ಕೃಷ್ಣ ಭೈರೇಗೌಡ ಅವರಿಗೆ ಪತ್ರವನ್ನ ಬರೆದಿದ್ದಾರಂತೆ. ಪಿಒಪಿ ಗಣೇಶ ಮೂರ್ತಿಗಳ ನಿಯಂತ್ರಣಕ್ಕೆ ಈಗ ಒತ್ತಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಪಿಒಪಿ ಗಣೇಶ ಬಳಸೋದ್ರಿಂದ ಪರಿಸರಕ್ಕೂ ಕೂಡ ಒಳ್ಳೆಯದು. ಜೊತೆಗೆ ಆ ಗಣೇಶ ಮೂರ್ತಿ ಹಬ್ಬ ಆದ್ಮೇಲೆ ಆ ಮಣ್ಣನ್ನ ನಾವು ಮತ್ತೆ ಮರಗಿಡಗಳಿಗೆ ಹಾಕೋದ್ರಿಂದ ಅಲ್ಲಿ ಅದು ಮರಗಿಡಕ್ಕೂ ಒಳ್ಳೆಯದು. ಸೊ ಅದನ್ನ ನಾವು ಈ ಬಣ್ಣ ಮಿಶ್ರಿತ ಇದರಿಂದ ಏನಾದರೂ ಗಣೇಶ ಮೂರ್ತಿ ಮಾಡಿದ್ರೆ ಪರಿಸರಕ್ಕೂ ಹಾನಿ ಎಂಬ ಅರ್ಥದಲ್ಲಿ ಸದ್ಯ ಈಗ ಗಣೇಶ ಹಬ್ಬಕ್ಕೂ ಮುನ್ನ ಈ ಕ್ರಮಕ್ಕೆ ಒತ್ತಾಯಿಸಿ ಪತ್ರವನ್ನ ಕೂಡ ಬರೆಯಲಾಗಿದೆಯಂತೆ. ಪಿಒಪಿ ಮೂರ್ತಿಗಳ ಬಳಕೆಯನ್ನ ತಡೆಗಟ್ಟುವಂತೆ ಕೃಷ್ಣ ಭೈರೇಗೌಡರಿಗೆ ಪತ್ರ ಬರೆಯಲಾಗಿದೆ. ರಾಜಾಜಿನಗರ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಪಿಒಪಿ ಗಣೇಶ ಹೆಚ್ಚಳ ಸಾಧ್ಯತೆ ಇದೆ. ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತರದ ಟೇಸ್ಟ್ ಇರುತ್ತೆ. ನನಗೆ ಈ ಸಲ ಗಣೇಶ ಮೂರ್ತಿಯನ್ನ ಹಿಂಗೆ ಈ ತರ ಡಿಸೈನ್ ಮಾಡಬೇಕು, ಈ ತರದ ಪೇಂಟಿಂಗ್ ಮಾಡಬೇಕು, ಈ ತರ ಮೂರ್ತಿಯಲ್ಲಿ ತಗೊಂಡ್ಬರ್ಬೇಕು ಅಂತ ಹೇಳಿ. ಹಾಗಾಗಿ ಪಿಒಪಿ ಗಣೇಶ ಮೂರ್ತಿಗಳಿಂದ ಜಲಮೂಲ ಮತ್ತೆ ಪರಿಸರಕ್ಕೆ ಬಹಳ ದೊಡ್ಡ ಹಾನಿ ಆಗುತ್ತೆ. ಹಾಗಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಜವಾಬ್ದಾರಿ ಆಗಿರೋದ್ರಿಂದ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಸುರೇಶ್ ಕುಮಾರ್ ಕೃಷ್ಣ ಭೈರೇಗೌಡ ಅವರಿಗೆ ಮನವಿ ಮಾಡಿದ್ದಾರೆ. ಪಿಒಪಿ ಗಣೇಶ ಮೂರ್ತಿ ತಯಾರಿಕೆ, ಮಾರಾಟ, ಬಳಕೆಯನ್ನ ತಡೆಗಟ್ಟಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸದ್ಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿ ತುರ್ತು ಕ್ರಮ ತೆಗೆದುಕೊಳ್ಳಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಪತ್ರ ಬರೆದು ಸುರೇಶ್ ಕುಮಾರ್ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಣೇಶ ಹಬ್ಬ ಬಂತಂದ್ರು ಇದೊಂದು ಸಮಸ್ಯೆ. ಯಾಕಂತಂದ್ರೆ ಈ ಬಣ್ಣ ಮಿಶ್ರಿತ ಪಿಒಪಿ ಗಣೇಶವನ್ನ ಹೆಚ್ಚಾಗಿ ಬಳಸೋದ್ರಿಂದ ಪ್ರತಿ ಮನೆಯಲ್ಲೂ ಕೂಡ ಗಣೇಶನನ್ನ ಇಡ್ತಾರೆ. ಅವರವ್ರಿಗೆ ಯಾವ ತರದ ಡಿಸೈನ್ ಬೇಕು, ಯಾವ ಶೈಲಿಯಲ್ಲಿ ಗಣೇಶ ಬೇಕು ಎಲ್ಲ ಮುಂಚೆನೆ ಡಿಸೈನ್ ಕೊಟ್ಟು ಆರ್ಡರ್ ಕೊಟ್ಟು ಮಾಡಿಸ್ಕೊಂತಾರೆ. ಈ ಪಿಒಪಿ ಗಣೇಶದಲ್ಲಿ ಕೆಮಿಕಲ್ ಮಿಶ್ರಿತ ಕಲರ್ ಅನ್ನ ಗಣೇಶ ಮೂರ್ತಿ ಬಳಸೋದ್ರಿಂದ ಆ ಮಣ್ಣನ್ನ ನಾವು ಮರುಬಳಕೆ ಮಾಡೋಕೆ ಸಾಧ್ಯ ಆಗಲ್ಲ. ಗಣೇಶ ಹಬ್ಬ ಆದ್ಮೇಲೆ ನಾವು ಅದನ್ನ ನೀರಿಗೆ ತಗೊಂಡೋಗಿ ಎಸಿತೀವಿ. ಆ ಸಂದರ್ಭದಲ್ಲಿ ನೀರು ಹಾಳಾಗುತ್ತೆ. ಅದರಲ್ಲಿರುವಂತ ಜಲಚರ ಕ್ರಿಮಿಕೀಟಗಳಿಗೂ ಕೂಡ ಹಾನಿ ಆಗುತ್ತೆ. ಅದಲ್ಲದೆ ಕೂಡ ಪರಿಸರದ ಮೇಲೂ ಕೂಡ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಸೊ ಹೀಗಾಗಿ ಸುರೇಶ್ ಕುಮಾರ್ ಅವರು ಇನ್ನ ಹಬ್ಬ ಬರೋ ಮುಂಚೆನೆ ಈ ಒಂದು ಆಯಾಮದಲ್ಲಿ ನಗರಾಭಿವೃದ್ಧಿ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದಾರೆ, ಪತ್ರ ಬರೆದಿದ್ದಾರೆ. ದಯವಿಟ್ಟು ಈ ಪಿಒಪಿ ಗಣೇಶ, ಈ ಬಣ್ಣ ಮಿಶ್ರಿತ ಗಣೇಶನನ್ನೇನು ಎಲ್ಲರೂ ಕೂಡ ಇಡ್ತಾರಲ್ವಾ, ಇದಕ್ಕೆ ಬ್ರೇಕ್ ಹಾಕಿ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಮತ್ತೆ ಯಾರೆಲ್ಲ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಈ ಪಿಒಪಿ ಕೆಮಿಕಲ್ ಮಿಶ್ರಿತ ಬಣ್ಣ ಬಳಸೋರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಇಂಥ ಗಣೇಶ ಹಬ್ಬ ಆಚರಣೆ ನಮಗೆ ಬೇಡ. ನಾವು ಪರಿಸರಕ್ಕೆ ಮತ್ತೆ ಇರುವಂತಹ ಜಲಚರ, ನೀರಿಗೆ ಹಾನಿ ಮಾಡೋದು ಬೇಡ. ಹಾಗಾಗಿ ಸಿಂಪಲ್ ಆಗಿ ಗಣೇಶ ಮೂರ್ತಿಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋಣ. ಈ ಎಲ್ಲ ಆಯಾಮದಲ್ಲೂ ಕೂಡ ನೀವು ಕ್ರಮ ತೆಗೆದುಕೊಳ್ಳಿ. ಹಾಗೆ ಗಣೇಶ ಮೂರ್ತಿ ಮಾರಾಟಗಾರರಿಗೂ ಕೂಡ ಈ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿಬಿಟ್ಟು ಸದ್ಯ ಸುರೇಶ್ ಕುಮಾರ್ ಅವರು ಪತ್ರದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ನಗರಾಭಿವೃದ್ಧಿ ಸಚಿವರಿಗೆ. ಹೇಳಿಕೇಳಿ ಕೃಷ್ಣ ಭೈರೇಗೌಡ ಅವರು ಈ ತರದ ಒಂದು ಮನವಿಗಳು ಬಂದ್ವು ಅಂತ ಅಂದ್ರೆ ಅದಕ್ಕೆ ಮುನ್ನೆಲೆಗೆ ತೆಗೆದುಕೊಂಡು ಆ ವಿಚಾರಗಳನ್ನ ತರ್ತಾರೆ. ಸೊ ಹಾಗಾಗಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಭೈರೇಗೌಡ ಅವರು ಯಾವ ತರದ ನಿಲುವು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯ ಈ ಪಿಒಪಿ ಗಣೇಶ ಮೂರ್ತಿಗಳ ಹಾವಳಿ ಬಹಳಷ್ಟು ವರ್ಷಗಳಿಂದ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ರಾಜ್ಯದಲ್ಲೂ ಈ ಮುಂಬೈ ಅಲ್ಲೆಲ್ಲ ಗಮನಿಸ್ತಾ ಹೋದ್ರೆ ದೊಡ್ಡ ದೊಡ್ಡ ಗಣೇಶ ಮೂರ್ತಿ ಇರುತ್ತೆ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಕೆಮಿಕಲ್ ಮಿಶ್ರಿತ ಬಣ್ಣಗಳನ್ನು ಕೂಡ ಬಳಸ್ತಾರೆ. ಹಾಗಾಗಿ ತಡೆ ಸ್ವಲ್ಪ ಏನಂತ ಹೇಳ್ಬೋದು, ಈ ಬಣ್ಣವನ್ನ ನಿಲ್ಲಿಸೋದಾಗಿರ್ಬೋದು, ಪಿಒಪಿ ಗಣೇಶವನ್ನ ನಿಲ್ಲಿಸಿ ಅಂತ ಹೇಳೋದು ಬಹಳ ಕಷ್ಟ. ಈಗ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ತಂದಿರೋದ್ರಿಂದ ಇದನ್ನವರು ಯಾವ ತರ ಮುನ್ನೆಲೆಗೆ ತರ್ತಾರೆ, ಏನೆಲ್ಲ ಕ್ರಮಗಳನ್ನ ಹಾಕ್ತಾರೆ, ಇದು ನಿಜವಾಗ್ಲೂ ಮುನ್ನೆಲೆಗೆ ಬರುತ್ತೆ ಈ ಆದೇಶ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.